ಪ್ರಥಮವಾಗಿ ನಾವು ಹೇಳಬೇಕು ಅಂದರೆ ನುಡಿದಂತ ನಡೆದ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು ಹಿಂದೆ. ಸಿದ್ದರಾಮಯ್ಯನವರು ಹಿಂದೆ ಎಷ್ಟೋ ಸರ್ಕಾರಗಳು ಇದಾಗಿದ್ದಾವೆ, ಆದರೆ ಸಿದ್ದರಾಮಯ್ಯ ನುಡಿದಂತೆ ನಡೆದವರೇ ವಚನಭ್ರಷ್ಟರಾಗಿಲ್ಲ. ಪ್ರಥಮವಾಗಿ ಅದರಲ್ಲಿ ನಾವು ಸಿದ್ದರಾಮಯ್ಯನವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ರಾಜ್ಯದ ಜನತೆ. ಏಕೆ ನುಡಿದ್ರು 2.5 ವರ್ಷ ನಿಮ್ಗೆ ಪವರ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದು ಗೊಂದಲನೇ ಇಲ್ಲ ಈ ರಾಜ್ಯದಲ್ಲಿ, ಹಿಂದೆಲ್ಲ ಗೊಂದಲಗಳಾಗಿದ್ದಾವೆ. ಅದೇ ರೀತಿ ಇವತ್ತು ಆಮೇಲೆ ಏನು ಇವತ್ತು ಬಡವರು ಪ್ರತಿಯೊಬ್ಬರಿಗೂ ಏನು ಕೊಟ್ಟರು, ಏನು ಭಾಗ್ಯಗಳು ಏನೊಂದು 5 ಅವೆಲ್ಲನೂ ನಿಜವಾಗ್ಲೂ ಈ ಸರ್ಕಾರ ಒಬ್ಬ ಬಡವರು ಮನೆ ಇವತ್ತು ಎಷ್ಟೋ ಮನೇಲಿ ಒಂದು ತಿಂಗಳಿಗೆ ಒಂದು 10,000 ರೂಪಾಯಿ ಆದಾಯ ಬರಂಗೆ ಮಾಡಿದ್ದಾರೆ. ಕಂಪಲ್ಸರಿ ಅಕ್ಕಿ ಇರ್ಬೋದು, ಆಮೇಲೆ ಗೃಹಲಕ್ಷ್ಮಿ ಇರ್ಬೋದು ಅಂತ 5 ಯೋಜನೆಗಳು ನಿಜವಾಗ್ಲೂ ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ವಯಸ್ಸಾದವರು ಏನಿದೆ ಪಿಂಚಣಿ ಏನು ಬರ್ತಿದೆ, ಏನೋ ವಯೋವೃದ್ಧರಿಗೆ ದುಡ್ಡು ಬರ್ತಿದೆ ಅಲ್ಲ, ಎಷ್ಟೋ ಕುಟುಂಬಗಳು ಅಪ್ಪ ಅಮ್ಮನ ಹೊರಕಾಕರು ಅದನ್ನು ತಪ್ಪಿಸಿದೆ ಈ ಸರ್ಕಾರ. ಆಮೇಲೆ ಎರಡನೇದಾಗಿ DK ಶಿವಕುಮಾರ್ ಅವರು ಭಾರಿ ನೀರಾವರಿ ಖಾತೆ ಸಚಿವರಾಗಿದ್ದರು. ನೀರಾವರಿ ವ್ಯವಸ್ಥೆ ಈ ರಾಜ್ಯದ ಜನತೆಗೆ ಅವ್ರು ತುಂಬ ಚೆನ್ನಾಗಿ ಗೊತ್ತು. ಯಾರಿಗೆ DK ಶಿವಕುಮಾರ್ ಅವ್ರಿಗೆ ಆ ನೀರಾವರಿ ವ್ಯವಸ್ಥೆ ಪ್ರತಿಯೊಂದು, ಏಕೆಂದರೆ ಅಗಾಧವಾದ ಜಲಸಂಪನ್ಮೂಲ ಈ ರಾಜ್ಯದಲ್ಲಿದೆ, ಅದನ್ನು ಸದುಪಯೋಗ ಆಗಬೇಕು. ಅದಾದರೆ ಮಾತ್ರ ಈ ರಾಜ್ಯ ಉದ್ಧಾರ ಆಗಿ ಸಾಧ್ಯ. ಬರೀ ಇಲ್ಲಾಂದರೆ ಘೋಷಣೆಲೇ ಆಗಬಾರ್ದು ನಾವು ನೀರಾವರಿ ಮಾಡಿದ್ದೀವಿ ನೀರಾವರಿ ಮಾಡಿ. ನೋಡಿ ಹಾಸನದಲ್ಲಿ 4-5 ನದಿಗಳು ಇರ್ತೀವಿ ಹಾಸನ ಜಿಲ್ಲೆಯಲ್ಲಿ. ಹಾಸನ ಇಲ್ಲಿಗೆ ನೀರಿಲ್ಲ. ಹಾಸನದಲ್ಲಿ ಹೇಮಾವತಿ, ಕಾವೇರಿ, ಯಕ್ಷಿ 100% ಮಾಡ್ತಾರೆ. DK ಶಿವಕುಮಾರ್ಗೆ ಬದ್ಧತೆ ಇದೆ. ಯಾಕೆಂದರೆ ನುಡಿದಂತೆ ನಡೆದಂಥ ವ್ಯಕ್ತಿ. ಅವ್ರ ನಡೆ ನೋಡ್ಬೇಕು, ಹಿಂದಿನಿಂದ ನಡೆದು ಬಂದಿದೆಯಲ್ಲ, ಅವ್ರು ಯಾವುದೇ ಬ್ಯಾಕ್ ಬೋನ್ ಇಲ್ದಲೇ CM ಆದಂಥ ವ್ಯಕ್ತಿ. ಇಲ್ಲೆಲ್ಲ CM ಆಗಿದ್ದಾರೆ. ಹೋರಾಟ ಇರ್ಬೋದು, ಇನ್ನೊಂದು ಇರ್ಬೋದು. ಇವ್ರಿಗೆ ಆ ಮಟ್ಟಕ್ಕೆ ಯಾವುದೇ ಸಪೋರ್ಟ್ ಇಲ್ಲದೆ ಹೋದ್ರೂ ಹೈಕಮಾಂಡ್ ಸಪೋರ್ಟ್ ಇದೆ, ಹೋರಾಟ ಇದೆ, ಜನ ಬೆಂಬಲ ಇದೆ, ಕಾರ್ಯಕರ್ತರ ಬೆಂಬಲ. ಅಲ್ಲ ಎಲ್ಲಕ್ಕಿಂತ ಹೆಚ್ಚಿಗೆ ಯಾವುದೇ ಇದಿಲ್ಲ. ಏನೋ ಕುಟುಂಬದ ಹಿನ್ನೆಲೆ ಯಾವ ದೊಡ್ಡ ಇದಾವಲ್ಲ ಎಷ್ಟೋ ಜನಕ್ಕೆ ಆ ಥರ ಇಲ್ಲ. ಬಟ್ ಹೋರಾಟದ ಹಿನ್ನೆಲೆ ಬಂದಂಥ ವ್ಯಕ್ತಿ, ಕನಕಪುರದ ಬಂಡೆ ಅಂತಲೇ ಹೆಸರು. ಆ ರೀತಿ ಹೋರಾಟ ಮಾಡಿದ್ದಾರೆ, ಹೋರಾಟ ಮಾಡ್ತಾರೆ ಮುಂದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಒಳ್ಳೆ ಸರ್ಕಾರ ಕೊಡ್ತಾರೆ, ಅದರಲ್ಲಿ 2 ಮಾತಿಲ್ಲ. ಮತ್ತು ಮುಂದಿನ ಫ್ಯೂಚರು 5 ವರ್ಷ ಕಾಂಗ್ರೆಸ್ ಗೌರ್ಮೆಂಟೇ ಬರುತ್ತೆ, ಸೆಂಟ್ರಲ್ಲೂ ಬರುತ್ತೆ ಅಂತ ನಾನು ಹೇಳ್ತೀನಿ. ಏಕೆಂದರೆ ನಾನು ಒಂಬೇಶ್ ಅಂತ, ನಾನು ವಕೀಲ ಸಂಘದ ಜನರಲ್ ಸೆಕ್ರೆಟರಿ ನಾನಿಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.